ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ಆಲ್ರೆಡಿ ಇದನ್ನು ತಮ್ಬ್ಲೈನಲ್ಲಿ ನೋಡಿರ್ತೀರ. ಇವತ್ತಿನ ವ್ಲಾಗು ಫ್ರಮ್ ಮೈಸೂರು ಟು ಊಟಿ ಜರ್ನಿ ಆಗಿರುತ್ತೆ. ಪ್ಲಸ್ ಊಟಿಲಿ ನಾವು ಯಾವ್ಯಾವ ಪ್ಲೇಸಿಗೆ ಹೋದ್ವಿ ಫಸ್ಟ್ ಡೇ ಅನ್ನೋದನ್ನು ನಾನು ಇದ್ರೊಳಗೆ ಕವರ್ ಮಾಡ್ತೀನಿ. ಸೊ ಫಸ್ಟ್ ಮೈಸೂರಿಂದ ನಾವು ಹೊರಟಾಗ ಟೆಂಪಲ್ ಹೋಗೋದು ಅಂತ ಪ್ಲ್ಯಾನ್ ಆಗಿತ್ತು. ಸೊ ಫಸ್ಟು ನಾವು ನಂಜನಗೂಡು ಹೋಗಿ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಶಿವನು ಶ್ರೀಕಂಠನಾಗಿ ನೆಲೆಸಿರ್ತಾನೆ. ಏನು ಗೊತ್ತಾ ಗೈಸ್, ಈ ಟೆಂಪಲ್ನ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ತುಂಬ ಹಳೆ ಟೆಂಪಲ್ಲು. ಸೊ ಇಲ್ಲಿ ಒಂದು ಕೆತ್ತನೆಗಳಾಗಿರ್ಬೋದು, ಕಂಬಗಳಾಗಿರ್ಬೋದು ಎಷ್ಟು ಹಳೇದಂದರೆ ಇದನ್ನು ಚೋಳರು ಕಟ್ಟಿಸಿದ್ದು ಅಂತ ಒಂದು ಪ್ರತೀತಿ ಇದೆ. ಚೋಳರು ಕಟ್ಟಿಸಿದ್ದಂತ ಹೇಳ್ತಾರೆ. ಸೊ ನಾವಿಲ್ಲಿ ಒಳ್ಳೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನೋಡ್ಬೋದು, ನಾನು ಮಲ್ಲಿಗೆ ಹೂವೆಲ್ಲ ಮುಟ್ಕೊಂಡಿದ್ದೆ, ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಒಳ್ಳೆ ಟೆಂಪಲ್ ವೈಬ್ ಬರ್ತಾಯಿತ್ತು. ಸೊ ಇದೆಲ್ಲ ಹಾಗೆಯೇ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಅಲ್ಲಿಂದು ಕಲ್ಲಿನ ಕಂಬಗಳು ನೋಡ್ಬೋದು. ಹಾಗೆಯೇ ದೇವಸ್ಥಾನ ಹೊರಗಡೆ ಒಂದು ದೊಡ್ಡ ನಂದಿನ ಇಟ್ಟಿದ್ದಾರೆ. ಸೊ ಶಿವನ ಮುಂದೆ ನಂದಿ ಇರಲೇಬೇಕಲ್ವಾ. ಸೊ ಇದು ಮೇನ್ ಡೋರು, ದ್ವಾರ. ಸೊ ಹಾಗೆಯೇ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀನಿ. ಬೆಳಗ್ಗೆನೇ ಆಗಿರೋದ್ರಿಂದ ಅಷ್ಟೊಂದೆಲ್ಲ ರಶ್ ಇರಲಿಲ್ಲ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ, ನಂಜನಗೂಡು, ನಂಜು ಅಂದರೆ ಪಾಯ್ಸನ್. ಸೊ ವಿಷ ಕುಡಿದ ಶಿವ, ನಂಜುಂಡೇಶ್ವರ ಅಂತ ಕರೀತಾರೆ. ಈ ದೇವಸ್ಥಾನ ಹೇಗೆ ಜೀರ್ಣೋದ್ಧಾರ ಆಯಿತು ಅಂದರೆ, ಮೊದಲು ಗಂಗರು ಇದನ್ನು ಸ್ಟಾರ್ಟ್ ಮಾಡಿದ್ರು. ಅವರ ನಂತರ ಹೊಯ್ಸಳರು, ಚೋಳರು ಇಲ್ಲಿ ಒಂದು ಆರ್ಕಿಟೆಕ್ಚರ್ ಏನಿದೆ, ದೇವಸ್ಥಾನ ಕನ್ಸ್ಟ್ರಕ್ಷನ್ ಇಲ್ಲಿ ಏನು ಕಲ್ಲಲ್ಲೆಲ್ಲ ಕೆತ್ತಿದ್ದಾರೆ, ಆ ಒಂದು ಆರ್ಕಿಟೆಕ್ಚರ್ಗೆ ನಮ್ಮ ಮೈಸೂರು ಒಡೆಯರು ಕೂಡ ಇದನ್ನು ನಡ್ಸ್ಕೊಂಬಂದಿದ್ದಾರೆ. ಅವರ ಒಂದು ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಇದೆ ಅಂತ ಹೇಳ್ತಿದ್ರು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಹಾಗೆಯೇ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ಒಂದು ಪವರ್ ಪ್ಯಾಕ್ ಬ್ರೇಕ್ಫಾಸ್ಟ್ ನಂತರ ನಾವು ಹೊರಟಿದ್ದು ಮಸೀನಗುಡಿ ಕಡೆಗೆ. ಅಂದರೆ ಇವಾಗ ನಾವು ಮಸೀನಗುಡಿಗೆ ಎಂಟರ್ ಆಗ್ತಾ ಇದ್ದೀವಿ. ನಾವು ಎಂಟರ್ ಆಗಿದ್ದು ಬಂಡೀಪುರ ಫಾರೆಸ್ಟ್ ಏರಿಯಾದಲ್ಲಿ. ಇಲ್ಲಿ ಎಷ್ಟು ಕ್ಲೀನಾಗಿರುತ್ತೆ ಅಂದರೆ, ಸೊ ಇಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಬಾಟಲ್ಗಳಾಗಲಿ, ಪ್ಲಾಸ್ಟಿಕ್ ಒಂದು ಕವರ್ಗಳಾಗಲಿ ಯಾವುದನ್ನು ಕೂಡ ಅಲೋ ಮಾಡಲ್ಲ. ಎವ್ರಿ ವೆಹಿಕಲ್ನ ಚೆಕ್ ಮಾಡಿಬಿಟ್ಟು ಒಳಗಡೆ ಫಾರೆಸ್ಟ್ ಏರಿಯಾ ಒಳಗಡೆ ಬಿಡ್ತಾರೆ. ಸೊ ಬಂಡೀಪುರ ಫಾರೆಸ್ಟ್ ಏನು ಏರಿಯಾ ಇದೆ, ಇದು ತಮಿಳ್ನಾಡು ಮತ್ತು ಕರ್ನಾಟಕ ಎರಡೂ ಕೂಡ ಹಂಚ್ಕೊಂಡಿದೆ. ಅಂದರೆ ಎರಡರ ಮಧ್ಯನೂ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಜಿಂಕೆ ಎಲ್ಲ ನಮಗೆ ಕಾಣಿಸ್ತಾ ಇತ್ತು ಸ್ವಲ್ಪ ದೂರದಲ್ಲಿ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಎಲ್ಲಾದರೂ ಹತ್ತಿರದಲ್ಲಿ ಬರುತ್ತಾ, ನಮ್ಮ ಬಸ್ಸಿಗೆ ಹತ್ತಿರದಲ್ಲಿ ಬಂದು ನಿಂತ್ಕೊಳುತ್ತಾ ಅಂತ. ಹಾಗೆಯೇ ಇಲ್ಲಿ ಹೇಳ್ತಿತ್ತು ಕರಡಿ, ಹುಲಿ, ಸಿಂಹ, ಆನೆ ಎಲ್ಲ ಓಡಾಡ್ತಾ ಇರುತ್ತೆ ಅಂತ. Because now they are not operating, that's why there is no more crowd here. Elephant left side, Ganesh Bhagavan ka Bhagavan hai. Left side, Pali Pira left side. So that is observing. Udagai, Nilagiri, Udakamal. Now to Charna, 4 names. This is the check post, Tamil Nadu. ವೆಲ್ಕಮ್ ಟು ನೀಲಗಿರೀಸ್. Back side check ಮಾಡ್ತಾ ಇದ್ದಾರೆ. car check ಮಾಡ್ತಾ ಇದ್ದಾರೆ. Left side waiting to cross. The left side. ಬಂಡೀಪುರ ಫಾರೆಸ್ಟ್ ಏರಿಯಾ ಎಲ್ಲ ದಾಟ್ಮೇಲೆ ಇನ್ನೇನು ತಮಿಳ್ನಾಡೆಲ್ಲ ಎಂಟ್ರಿ ಆಗಿದ್ವಿ. ಸೊ ಒಂದು ಶಾರ್ಟ್ ಬ್ರೇಕ್ ತೊಗೊಳೋಣ ಅಂತ ಒಂದೊಳ್ಳೆ ಟೀ ಸ್ಪಾಟ್ನ ಹುಡುಕ್ತಾ ಇದ್ವಿ. ಸೊ ಹೋಗ್ತಾ ನೋಡ್ಬೋದು, ಇದು ಟೈಮು ಮಧ್ಯಾಹ್ನ 12:30 ಆಗಿತ್ತು. ಸೊ ನೀವು ನೋಡ್ಬೋದು ಇನ್ನೂ ಎಷ್ಟು ಫಾಗಿ ಇತ್ತು ಅಂತ. ಈ ವೆದರ್ಗೆ ಬಿಸಿ ಬಿಸಿ ಟೀ ಇದ್ದರೆ ಹೇಗಿರುತ್ತೆ ಅಂತ ಟೀ ಕುಡಿಯೋಕ್ಕೆ ಹೋದ್ವಿ.
ಚೆನ್ನಾಗಿದೆ. ಬರೀ ನೀರೇ ಇದೆ, ಬರೀ ಬಿಸಿನೀರೇ ಇದೆ, ಕಲ್ಗಚ್ಚ ಕೊಡ್ದಂಗಿದೆ ಇವ್ರಿಗೆ. ಕೇಳಲೇ ಬರ್ದಿತ್ತು. ಇಲ್ಲ ನನಗನ್ಸಿದ್ರೆ ಇನ್ನೂ ಹಾಟ್ ಇರಬೇಕಿತ್ತು, ಲೈಕ್ ತಣ್ಣ ಇದೆ. ಗಾಯ್ಸ್ ಈ ಗ್ರೀನರಿ ನೋಡಿ ಗಾಯ್ಸ್, ಇದಿಷ್ಟು ಟೀ ಎಸ್ಟೇಟ್. ಇಲ್ಲಿ ಫೋಟೋ ತಗೊಳಕ್ಕೂ ಕೂಡ ಚಾರ್ಜ್ ಮಾಡ್ತಾರೆ. ನೀವಲ್ಲಿ ಟೀ ಅದು ಪ್ಲ್ಯಾಂಟ್ಸ್ ಮಧ್ಯದಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ತೊಗೋಬೇಕಂದ್ರೆ ನೀವು ಇಷ್ಟಂತ ಅಮೌಂಟ್ ಕೊಡಬೇಕು. ನೀವು ನೋಡ್ಬೋದು ಎಷ್ಟೊಂದು ಜನ ಆಲ್ರೆಡಿ ಫೋಟೋಸ್ ಎಲ್ಲ ತಕ್ಕೋತಾ ಇದ್ರು. ಸೊ ಫುಲ್ಲು ಟೀ ಎಸ್ಟೇಟು, ಫುಲ್ಲು ಕ್ಯಾರೆಟ್, ಬೀಟ್ರೋಟ್, ಒಳ್ಳೆ ಫ್ರೂಟ್ಸ್ ಎಲ್ಲ ಬೆಳೀತಾ ಇದ್ರು. ಊಟಿ ಇನ್ನೂ ಬಂದಿರಲಿಲ್ಲ, ನಾವು ಆನ್ ದ ವೇ ಟು ಊಟಿ ಇದ್ವಿ. ಇಲ್ಲೇ ಇಷ್ಟು ಚೆನ್ನಾಗಿದೆ ಗ್ರೀನರಿ, ಇನ್ನು ಊಟಿಲಿ ಹೇಗಿರುತ್ತೆ ಅಂತ ಅಂದ್ಕೊಂಡು ಹೊರಟ್ವಿ. ಸೊ ನಾವು ನೆಕ್ಸ್ಟ್ ನಮಗೆ ಹೋಗ್ತಾ ಸಿಕ್ಕಿದ್ದು ನೀಲಗಿರೀಸ್. ಸೊ ಇದು ಫುಲ್ಲು ನೀಲಗಿರೀಸ್ ಫಾರೆಸ್ಟ್. ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಇತ್ತು ಅಂದರೆ ಅಬ್ಬಾ, ಒಳ್ಳೆ ಮೆಡಿಸನ್ ನೀಲಗಿರಿ ಆಯಿಲ್ ಸ್ಮೆಲ್ಲು. ಸೊ ನೆಕ್ಸ್ಟ್ ನಾವು ಫಸ್ಟು ಊಟಿ ರೀಚ್ ಆದ್ವಿ. ಊಟಿ ರೀಚ್ ಆದ ತಕ್ಷಣ ನಾವು ಫಸ್ಟ್ ಹೋಗಿದ್ದೇನೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಅಂದರೆ ಚಾಕ್ಲೇಟ್ ಫ್ಯಾಕ್ಟ್ರಿ ಔಟ್ಲೆಟ್ಟಿಗೆ ನಾವು ಫಸ್ಟ್ ಹೋಗಿದ್ದು. ಸೊ ಇಲ್ಲೆಲ್ಲ ಫ್ರೆಶ್ ಚಾಕ್ಲೇಟು, ಡ್ರೈ ಫ್ರೂಟ್ಸಲ್ಲಿ ಮಾಡಿರೋದು, ನಟ್ಸಲ್ಲಿ ಮಾಡಿರೋದು ಚಾಕ್ಲೇಟ್ಸ್ ಅವೈಲೇಬಲ್ ಇತ್ತು. ಬಟರ್ಸ್ಗಳು ಕೂಡ ಅವೈಲೇಬಲ್ ಇದೆ. ವೆರೈಟಿ ಸೆರಮ್ ಆಯಿಲ್ಸ್, ಪರ್ಫ್ಯೂಮ್ಸ್, ಇತ್ರ For knee pain, back pain, muscle pain, and joint pain, everything it will be good. All kind of joint pains. And this the camphor oil, chest cold you can apply. And almond oil face you can apply. This is almond oil. Why color is white? This is our face. This for migraine purpose you can apply. Oil. Pain oil. Migraine, one side headache you can apply. And this for gastric purpose you can use. Lemongrass, Tea oil. And especially for this migraine purpose, roll-on it will be available. Okay. Headache, migraine purpose. And serums available for this. Face Where serums. it will be manufactured? So our own factory will be there. Like chocolate factory. Chocolate factory. Okay. And this is all face serums. Yeah. Hair serums. ಇವಾಗ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗೆ ಹೋಗಿ ಬಂದ್ವಿ. ಈ ಚಿಪ್ಸ್ ಕೂಡ ತಗೊಬಂದಿದ್ದೀವಿ. ಇದಕ್ಕೆ 150 ರುಪೀಸ್ ಕೊಟ್ಟಿದ್ದೀವಿ. ಚಾಕ್ಲೇಟ್ಸ್ ಕೂಡ ತಗೋಬೇಕು, ಮತ್ತೆ ಬರ್ತಾ ತಗೊಳ್ಳೋಣ ಅಂತ ಹಾಗೆ ಬಂದ್ವಿ. ಈಗೇನು ಸದ್ಯಕ್ಕೆ ತಗೊಳ್ಳಿಲ್ಲ. ದೊಡ್ಡ ಬೆಟ್ಟಕ್ಕೆ ಹೊರಟಿದ್ದೀವಿ ಗಾಯ್ಸ್. ಸೊ ಇಲ್ಲಿ ನೋಡ್ಬೋದು, ದೊಡ್ಡ ಬೆಟ್ಟ ವ್ಯೂ ಪಾಯಿಂಟಿಗೆ ಎಲ್ಲ ವೆಹಿಕಲ್ಸ್ಗೂ ಅಲೋ ಇರಲಿಲ್ಲ. ಅಂದರೆ ಹೆವಿ ವೆಹಿಕಲ್ಸ್ ಯಾವುದು ಬಿಡ್ತಾ ಇರಲಿಲ್ಲ. ಸೊ ನಾವು ಈ ಥರ ಸಪ್ರೇಟಾಗಿ ಅಲ್ಲೇ ಚೀಟ್ ಮಾಡಿಕೊಂಡು ಹೊರಟಿದ್ದು. ಇಲ್ಲಿ ನಮಗೆ ಎಂಟ್ರಿ ಟಿಕೆಟ್ 10 ರುಪೀಸ್ ಕೊಟ್ಟು ಒಳಗೆ ಹೋಗಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ನಾವು ಹೋಗಿದ್ದು 3:30 4 o'clock. ಹೇಗಿದೆ ಅಂತ ವೆದರ್ ತುಂಬಾ ಕೋಲ್ಡ್ ಇತ್ತು. ಅದೆಲ್ಲ ಕಾಡು. ಇದೇ ನೋಡಿ ದೊಡ್ಡ ಬೆಟ್ಟ ವ್ಯೂ ಹಾಕಿದ್ದಾರೆ. ಸೌತ್ ಇಂಡಿಯಾದಲ್ಲೇ ಹೈಯೆಸ್ಟ್ ಇರೋವಂಥ ಬೆಟ್ಟ, ದೊಡ್ಡ ಬೆಟ್ಟ ಅಂತ ಕರೀತಾರೆ. ಇದು ಇದರ ವ್ಯೂ ಪಾಯಿಂಟ್. ಐ ಥಿಂಕ್ ಕ್ಯಾಮ್ರಾ ಇದನ್ನು ಜಸ್ಟಿಫೈ ಮಾಡ್ತಾ ಇಲ್ಲ ಅನ್ಬೋದು. ಇಟ್ಸ್ ವೆರಿ ಬ್ಯೂಟಿಫುಲ್. ಈ ವ್ಯೂ ಪಾಯಿಂಟ್ನ ನೋಡೋಕ್ಕೆ ಟವರ್ ಕೂಡ ಮಾಡಿದ್ದಾರೆ. ಸೊ ಈ ಟವರ್ ಮೇಲೆ ಹೋಗೋಕ್ಕೆ ನೋಡ್ಬೋದು ಎಷ್ಟು ಜನ ಇದ್ದರು ಅಂತ. ಸೊ ನಾನು ಅಲ್ಲಿ ಹೋಗಿ ಏನು ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ. ಇಲ್ಲಿಂದನೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಈ ಥರ ಎಲ್ಲ ಹೋಗಿ ನೋಡೋಕ್ಕೆ, ಫೋಟೋಸ್ ತೊಗೊಳಕ್ಕೆಲ್ಲ ಚೆನ್ನಾಗಿತ್ತು. ಇದು ನೋಡ್ಬೋದು, ಇದು ಇಲ್ಲಿಂದ ಸ್ವಲ್ಪ ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಲೈಕ್ ಒಂದು 500 to 800 ಮೀಟರ್ಸ್ ಟ್ರೆಕ್ಕಿಂಗ್ ಮಾಡಿದ್ರೆ ನಿಮಗೆ ಆ ವ್ಯೂ ಪಾಯಿಂಟ್ ಸಿಗುತ್ತೆ. ಆ ಥರ ದೊಡ್ಡ ಪೀಕಲ್ಲಿ ಬಿಸಿಲಿನ ಕಿರಣಗಳು ಮೋಡದ ಮಧ್ಯದಲ್ಲಿ ಬಂದುಬಿಟ್ಟು ಯಾವುದಾದ್ರೂ ಒಂದು ಬೆಟ್ಟದ ಮೇಲೆ, ಗಿಡದ ಮೇಲೆಲ್ಲ ಬಿದ್ದಾಗ ನೋಡೋಕ್ಕೆ ಅದೊಂದು ತುಂಬ ಆಸಮ್ ಆಗಿತ್ತು. ಸೊ ನಾವು ಅದೆಲ್ಲ ನೋಡಿಕೊಂಡು ಮತ್ತೆ ಊಟಿ ಸಿಟಿ ಕಡೆ ಹೊರಟ್ವಿ. ಊಟಿ ಸಿಟಿನೂ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಂದರೆ ಟೂರಿಸ್ಟಿಗೆ ಎಷ್ಟು ಅಟ್ರಾಕ್ಟಿವ್ ಅಂತ ಇವಾಗ ಗೊತ್ತಾಯ್ತು ನನಗೆ. ಎಷ್ಟು ಕಲರ್ಫುಲ್ ಆಗಿರೋ ಮನೆಗಳು, ಮನೆ ಮುಂದೆನೇ ಚಿಕ್ಕ ಚಿಕ್ಕ ಗಾರ್ಡನ್ಸು, ಅಲ್ಲೇ ತರಕಾರಿ ಹಣ್ಣೆಲ್ಲ ಬೆಳ್ಕೊಂಡು ತುಂಬ ಚೆನ್ನಾಗಿದೆ. ಒಂಥರ ಇದು ಟೂರಿಸ್ಟ್ ಪ್ಲೇಸ್ ಅಂತ ಅನ್ಸೋದೇ ಇಲ್ಲ. ಅಷ್ಟೊಂದು ಕ್ಲೀನಿನೆಸ್ನು ಮೇಂಟೈನ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿನ ಮನೆಗಳು ನೋಡಿದ್ರೆ ಈ ಬೆಟ್ಟದ ಮೇಲಿಂದ ನೋಡಿದಾಗ ನಿಮಗೆ ಈಗ ನಾನು ವ್ಯೂ ತೋರಿಸ್ತಿದ್ದೀನಲ್ಲ, ಕಾಣಿಸ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ. ಇಲ್ಲಿ ಇವಾಗ ಹೊಸದಾಗಿ ಕಟ್ಟಿದ್ದಾರೇನೋ ಸಿಟಿನ ಅನ್ನೋ ಥರ ಇದೆ.
ಬೆಳಗ್ಗೆನೇ ಅಷ್ಟೊಂದು ಚಳಿ ಇತ್ತು, ಇನ್ನು ಸಂಜೆ ಆಗ್ತಾ ಒಂದು ಕೋಲ್ಡ್, ನಾವಂತೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ನಿಜವಾಗ್ಲೂ ಫ್ರಿಜ್ಜಲ್ಲೇ ಕೂತಿದ್ದೀವೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಊಟಿ ಸಿಟಿದು ನೈಟ್ ವ್ಯೂದೂ ಹಾಗೇ ಒಂದು ಕ್ಲಿಪ್ ತೊಗೊಂಡಿದ್ದೇನೆ. ಸೊ ನೋಡ್ಬೋದು ಎಷ್ಟು ಮಂಜಿದೆ ಅಂತ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಕೂಡ ಆದಷ್ಟು ಬೇಗ ಬರುತ್ತೆ. ಅದು ಇದರ ಕಂಟಿನ್ಯೂಷನ್ ಆಗಿರುತ್ತೆ, ಕಂಟಿನ್ಯೂಷನ್ ಟ್ರಾವೆಲ್ ವಿಡಿಯೋನೇ ಆಗಿರುತ್ತೆ. ನೀವು ಕೂಡ ಊಟಿಗೆ ಹೋಗಿದ್ದೀರಾ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.